ಹಾಯ್ ಫ್ರೆಂಡ್ಸ್, ಹೆಂಗದ್ರಿ ಎಲ್ಲರೂ? ಐ ಹೋಪ್ ಯು ಆಲ್ ಡೂಯಿಂಗ್ ವೆಲ್. ಸೊ ನಾವಿವತ್ತು ಮೈಸೂರಿಗೆ ಬಂದೀವಿ ನೋಡ್ರಿ. ನಾವು ಫಸ್ಟಿಗೆ ಹೋಗಿದ್ದು ಚಾಮುಂಡಿ ಬೆಟ್ಟಕ್ಕೆ, ಚಾಮುಂಡಿ ತಾಯಿ ದರ್ಶನ ಪಡ್ಕೊಂಡು ನಾವು ಅಲ್ಲಿಂದ ಮೈಸೂರು ಝೂಗೆ ಬಂದೀವಿ. ಇದು KSRTC ಬಸ್ ಸ್ಟ್ಯಾಂಡಿಂದ 2 ಕಿಲೋಮೀಟರ್ ದೂರ ಅದ ರೀ, ಮತ್ತು ಸಿಟಿ ಬಸ್ ಸ್ಟೇಷನಿಂದ 2.5 ಕಿಲೋಮೀಟರ್ ಅದ. ನೀವೇನಾರು ಮೈಸೂರಿಗೆ ಟ್ರೈನಿಗೆ ಬಂದಿದ್ರಂದ್ರೆ ಅಲ್ಲಿಂದ ನಿಮ್ಗೆ ಬಸ್ ಸ್ಟೇಷನ್ ಒಂದು 400 to 500 ಮೀಟರ್ ಆಗ್ತದೆ. ಅಲ್ಲಿಂದ ನೀವು ಬಸ್ ತೊಗೊಂಡು ಈ ಕಡೆ ಬರ್ಬೋದು. ಬ್ಯಾಡ್ ನಾವು ಆಟೋ ತೊಗೊಂಡು ಬರ್ತೀವಿ ಅನ್ನೋರು ಆಟೋ ತೊಗೊಂಡು ಬರ್ಬೋದು. ಸೊ ಫಸ್ಟಿಗೆ ಇಲ್ಲಿ ನಾವು ಸೆಕ್ಯೂರಿಟಿ ಚೆಕಪ್ ಮಾಡ್ಕೋಬೇಕ್ರಿ. ಏನರ ಪ್ಲಾಸ್ಟಿಕ್ ರ್ಯಾಪರ್ ಕವರ್ ಇದ್ದಿದ್ದು ಫುಡ್ ಏನಾರ ತಂದೀವಿ ಏನಂತ ಚೆಕ್ ಮಾಡ್ತಾರೆ. ಪ್ಲಾಸ್ಟಿಕ್ ಬಾಟಲ್ಸ್ನು ಒಳಗೆ ಒಟ್ಟ ಅಲೌಡ್ ಇಲ್ರಿ. ನಿಮ್ಗೆ ಏನಾರ ಹಂಗೆ ಒಳಗೆ ತೊಗೊಂಡು ಹೋಗ್ಬೇಕಿತ್ತಂದ್ರೆ ಅವ್ರು ಸ್ಟಿಕರ್ ಹಚ್ತಾರೆ, ಅದಕ್ಕೆ 10 ರೂಪೀಸ್ ಆಗ್ತದೆ. ಬ್ಯಾಡಪ್ಪ ಅಂದ್ರೆ ಲಗೇಜ್ ಇಡಕ್ಕೆ ಜಾಗ ಅದ ರೀ, ಅಲ್ಲಿ ಲಗೇಜ್ ಇಟ್ಟೋಬೋದು. ಒಂದು ಬ್ಯಾಗಿಗೆ 15 ರೂಪೀಸ್ ಏನೋ ತೊಗೋತಾರೆ ಅವರು. ನಮ್ಮ ಲಗೇಜ್ ಹಿಡಿದು ಆಯಿತು ಮತ್ತು ಸೆಕ್ಯೂರಿಟಿ ಚೆಕಪ್ ಆಯ್ತು ರೀ. ಸೊ ನೋಡ್ರಿ, ಇಲ್ಲಿ ಅಂಡರ್ಗ್ರೌಂಡ್ ರೂಟ್ ಅದ, ಇದ್ರಾಗಿಂದ ನಾವು ಒಳಗೆ ಹೋಗೋಣ ಬರ್ರಿ. ಫಸ್ಟಿಗೆ ಒಳಗೆ ಹೋಗೋಣ. ಲೆಫ್ಟ್ ಸೈಡ್ ಟಿಕೆಟ್ ಕೌಂಟರ್ ಅದ ರೀ. ಸೊ ಟಿಕೆಟ್ ತೊಗೊಳಕ್ಕೆ ನಾವಿಲ್ಲಿ ಲೈನ್ ಹಚ್ಚಬೇಕು, ಭಾಳ ರಶ್ ಇರ್ತದೆ. ನಿಮ್ಗೆ ಏನಾರ ನಡ್ಕೋತ ಅಡ್ಡಾಡಕ್ಕಾಗಲ್ಲ ಅಂದ್ರೂ ಇಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ದು ಅರೇಂಜ್ಮೆಂಟ್ನು ಆದ್ರಿ. ಅಡಲ್ಟ್ಸಿಗೆ 200, ಚಿಲ್ಡ್ರನ್ಸಿಗೆ 150 ಮತ್ತು ಸೀನಿಯರ್ ಸಿಟಿಜನ್ಸಿಗೆ 150 ಚಾರ್ಜಸ್ ಇರ್ತದೆ. ಬೇಡಪ್ಪ ಅಂದ್ರೆ ನಾರ್ಮಲ್ ಟಿಕೆಟ್ ಅಂದರೆ ಅಡಲ್ಟ್ಸಿಗೆ 100, ಚಿಲ್ಡ್ರನ್ಸಿಗೆ 50 ರೂಪೀಸ್ ಇರ್ತದೆ. ಎಂಟಾರಾಗನ ನಮಗೆ ಮೊದಲಿಗೆ ಕಾಣಿಸೋದೆ ಮ್ಯಾಪ್, ಯಾವ್ಯಾವ ರೂಟ್ ಒಳಗೆ ಯಾವ್ಯಾವ ಪ್ರಾಣಿಗಳದ ಅಂಥೇಳಿ ಇದ್ರಾಗ ಕೊಟ್ಟಾರ ನೋಡ್ರಿ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಎಲ್ಲ ಬರ್ಡ್ಸ್ ಅದಾವು. ಸೊ ಬರೀ ಬರ್ಡ್ಸ್ ಅಷ್ಟೇ ಇಲ್ಲ, ಬರ್ಡ್ಸ್ ಬಗ್ಗೆ ಡೀಟೇಲ್ಸು ಕೊಟ್ಟಾರ ಇಲ್ಲಿ. ಅವ್ರ ಹೆಸರು ಕೊಟ್ಟಾರ, ಅವ್ದು ಯಾವ ಸ್ಪೀಸೀಸ್ ಅಂತ ಕೊಟ್ಟಾರ. ಆಮೇಲೆ ಹಾಗೆ ಇಲ್ಲಿ ನನಗೆ ಒಂದು ಏನು ಇಷ್ಟ ಆಗಿತ್ತು ಅಂತಂದ್ರೆ ಎಲ್ಲ ಕಡೆ ಸ್ಲೋಗನ್ ಕೊಟ್ಟಾರಿ. ಪರಿಸರವನ್ನು ಹೆಂಗೆ ಕಾಪಾಡ್ಕೋಬೇಕು, ಪ್ರಾಣಿಗಳಿಗೆ ಹಾರ್ಮ್ ಮಾಡಬಾರ್ದು ಮತ್ತು ಅದ್ರ ಸಂರಕ್ಷಣೆ ಮಾಡ್ಕೋಬೇಕು ಅಂತ ಹೇಳೆಲ್ಲ ಸ್ಲೋಗನ್ ಕೊಟ್ಟಾರ ಎಲ್ಲ ಸೈಡೂ. ಆಮೇಲೆ ನೋಡ್ರಿ, ಇಲ್ಲಿ ಎಲ್ಲ ಟೈಪ್ಸ್ ಬರ್ಡ್ಸದ್ದು ಫೋಟೋ ಕೊಟ್ಟಾರ, ಯಾವ್ಯಾವ ಟೈಪ್ ಬರ್ಡ್ಸ್ ಅದಾವ ಅಂತ ಹೇಳಿ. ಇಲ್ಲಿ ಆಲ್ಮೋಸ್ಟ್ 463 ಬರ್ಡ್ಸ್ ಅದಾವ್ರಿ. ಅದ್ರಾಗ 212 ಮೇಲ್ಸ್, 251 ಫಿಮೇಲ್ ಬರ್ಡ್ಸ್ ಅದಾವ್ರಿ. ಇಲ್ಲಿ ಝೂದಾಗ ಬರುವಂಥ ಪ್ರವಾಸಿಗರಿಗೆಲ್ಲ ಫೆಸಿಲಿಟಿ ಭಾಳ ಕೊಟ್ಟಾರಿ. ಅಂದ್ರೆ ತಾಯಂದಿರಿಗೆ ಮಕ್ಕಳಿಗೆ ಹಾಲು ಉಣ್ಸಾಕ ರೂಮ್, ಆಮೇಲೆ ಕುಡಿ ನೀರು, ಎಮರ್ಜೆನ್ಸಿ ಫೋನ್ ಕಾಲ್ಸ್ ನಂಬರ್ಸ್ ಎಲ್ಲ ಕೊಟ್ಟಾರ, ವಾಶ್ರೂಮ್ಸ್, ಕೂಡಾಕೆಲ್ಲ ಪ್ಲೇಸಸ್ ಎಲ್ಲ ಅದಾವ್ರಿ ಇಲ್ಲಿ. ಇಲ್ಲಿ ನೀವೇನ್ರೆ ಕ್ಯಾಮ್ರಾ ತೊಗೊಂಡು ಹೋಗೋರು ಇದ್ರಿ ಅಂತಂದ್ರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇರ್ತದ್ರಿ. ಸ್ಟಿಲ್ ಕ್ಯಾಮ್ರಾಗೆ 100 ರೂಪೀಸ, ವಿಡಿಯೋ ಕ್ಯಾಮ್ರಾಗೆ 200 ರೂಪೀಸ್ ಚಾರ್ಜ್ ಆಗ್ತದೆ. ಫೋನ್ ಏನಾರು ತೊಗೊಂಡು ಹೋಗೋರು ಇದ್ರಿ ಅಂದ್ರೆ ಅದಕ್ಕೆ ಏನು ಎಕ್ಸ್ಟ್ರಾ ಚಾರ್ಜಸ್ ಇಲ್ಲರಿ. ಆರಾಮಾಗಿ ನೀವು ಫೋನ್ ತೊಗೊಂಡು ಒಳಗೆ ಹೋಗ್ಬೋದು. ಆ್ಯಕ್ಚುಲಿ ಇದು ವಿಸಿಟ್ ಮಾಡೋ ಟೈಮಿಂಗ್ ಅಂದ್ರೆ ಮಾರ್ನಿಂಗ್ ಇಲ್ಲ ಈವ್ನಿಂಗ್ ಬಂದು ನೋಡ್ರಿ. ಯಾಕಂದ್ರೆ ಪ್ರಾಣಿಗಳು ಮಧ್ಯಾಹ್ನ ಟೈಮ್ ಬಂದೇವು ಅಂದ್ರೆ ಮಲ್ಕೊಂಡಿರ್ತಾವೆ. ಸೊ ಬರೀ ಇಲ್ಲಿ ಪ್ರಾಣಿಗಳ ಬಗ್ಗೆ ಅಷ್ಟೇ ಅಲ್ಲ, ಮರಗಳ ಬಗ್ಗೆನೂ ಡೀಟೇಲ್ಸ್ ಕೊಟ್ಟಾರ. ಯಾವ ಟೈಪ್ ಮರ ಅದ, ಯಾವ ಸ್ಪೀಸೀಸ್ ಅದ ಅಂಥೇಳೆಲ್ಲ ಇಲ್ಲಿ ಬೋರ್ಡ್ ಹಾಕ್ಯಾರ. ಮತ್ತು ಎಲ್ಲ ಕಡೆ ಸೈನ್ ಬೋರ್ಡ್ಸ್ ಅದಾವ್ರಿ. ಇನ್ನು ಎಷ್ಟು ದೂರ ಉಳಿತು, ಆಮೇಲೆ ಈಗ ಯಾವ ಪ್ಲೇಸಿಗೆ ಬಂದೀವಿ, ಮಿಡಲ್ ಒಳಗೆ ವಾಪಸ್ ಮ್ಯಾಪ್ನೂ ಅದ ರೀ. ಮತ್ತು ಇನ್ನು ಎಷ್ಟು ಉಳಿದೀವಿ, ನಾವು ಈಗ ಯಾವ ಪ್ಲೇಸ್ನಾಗ ಅದೀವಿ ಅಂಥೇಳಿ ಅಲ್ಲಿ ನಾವು ನೋಡ್ಕೋಬೋದು. ಈ ಮೈಸೂರು ಝೂನ ಮೈಸೂರು ರಾಜಮನೆತನದ 23ನೇ ಮಹಾರಾಜರಾದಂಥ ಶ್ರೀ ಚಾಮರಾಜ ಒಡೆಯರವರು 1892ರಾಗ 10 ಎಕರೆ ಜಾಗದಾಗ ಇದನ್ನು ಸ್ಟಾರ್ಟ್ ಮಾಡಿದ್ರಂತ. ಆಮೇಲೆ ಅದನ್ನು 45 ಎಕರೆ ಜಾಗನಾಗ ಎಕ್ಸ್ಪಾಂಡ್ ಮಾಡಿದ್ರಂತ. ಬಟ್ ಈಗ ಇದು 157 ಎಕರೆ ಪ್ಲಸ್ 113 ಎಕರೆ, ಟೋಟಲ್ 270 ಎಕರೆ ಜಾಗದೊಳಗೆ ಆದ್ರಿ. 25 ದೇಶದ ಪ್ರತಿನಿಧಿಸುವಂಥ 1450 ಎನಿಮಲ್ಸ್ ಅದಾವು ಮತ್ತು 168ಕ್ಕಿಂತ ಜಾಸ್ತಿ ಸ್ಪೀಸೀಸ್ ಅದಾವ್ರಿ. ಅದ್ರಾಗ ಆಲ್ಮೋಸ್ಟ್ ಇಯರ್ಲಿ 3 ಮಿಲಿಯನ್ಕಿಂತ ಜಾಸ್ತಿ ಪ್ರವಾಸಿಗರಲ್ಲಿ ಇಲ್ಲಿ ಬರ್ತಾರಂತ. ಇದರ ಟೈಮಿಂಗ್ಸ್ ಮಾರ್ನಿಂಗ್ 8:30 ಸಂಜೆ 5:30 ತನಕ ಚಾಲೂ ಇರ್ತದ್ರಿ. ಆಲ್ಮೋಸ್ಟ್ 2.5 ಕಿಲೋಮೀಟರ್ನಿಂದ 3 ಕಿಲೋಮೀಟರ್ ಈ ಝೂನಾಗ ಅಡ್ಡಾಡ್ಬೇಕಾಗ್ತದೆ. ನಾವು ಕಂಪ್ಲೀಟ್ ನೋಡ್ಬೇಕಂದ್ರೆ ನಮಗೆ 3.5-4 ಅವರ್ ಬೇಕಾಗ್ತದೆ ನೋಡ್ರಿ. ಆ್ಯಂಡ್ ಇದು ಎವ್ರಿ ಟ್ಯೂಸ್ಡೇ ಒಂದ್ಸರಿ ಬಂದಿರ್ತದ್ರಿ. ಬಾಕಿ ಉಳ್ಕಿದ್ದು ಎಲ್ಲ ಡೇನೂ ಇದು ಚಾಲೂ ಇರ್ತದೆ. ಇದು ಇಂಡಿಯಾದ ಓಲ್ಡೆಸ್ಟ್ ಝೂ ಮತ್ತು ಒನ್ ಆಫ್ ದ ಓಲ್ಡೆಸ್ಟ್ ಝೂ ಆಫ್ ದಿ ವರ್ಲ್ಡ್ ಅಂತಲೂ ಹೇಳ್ಬೋದು. ಇದು ಮೈಸೂರು ಪ್ಯಾಲೇಸಿಂದ ಒಂದು 700 ಮೀಟರ್ ದೂರ ಅದ. ನೀವು ಇಲ್ಲಿ ಬಂದ್ರಂದ್ರೆ ಮೈಸೂರು ಪ್ಯಾಲೇಸ್ನೂ ನೋಡ್ಕೊಂಡು ಹೋಗ್ಬೋದು. ಇದ್ರ ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ ಇದನ್ನು ಭಾಳ ಕ್ಲೀನಾಗಿ ಮೇಂಟೈನ್ ಮಾಡ್ಯಾರ ಮತ್ತು ಕರೆಕ್ಟ್ ಎಲ್ಲ ಪ್ಲ್ಯಾನಿಂಗ್ ಮುಖಾಂತರನೇ ನಡೀತಾವೆ. ಇಲ್ಲಿ ಗ್ಲೋಬಲ್ ಒಳಗಿನ ಎಲ್ಲ ಪ್ರಾಣಿಗಳನ್ನೂ ಆಲ್ಮೋಸ್ಟ್ ಇಲ್ಲಿ ಅದಾವ್ರಿ. ಅಳವಿನ ಅಂಚಿನಾಗಿರುವಂಥ ಎಲ್ಲ ಪ್ರಾಣಿಗಳನ್ನು ಇವರು ಸೆಕ್ಯೂರ್ ಮಾಡೋಕ್ಕೆ ಟ್ರೈ ಮಾಡ್ಯಾರ. ಇದು ನೋಡ್ರಿ, ಚಿಂಪ್ಯಾನ್ಜಿ ಇರೋ ಜಾಗ. ಇಲ್ಲಿ ಚಿಂಪ್ಯಾನ್ಜಿ, ಗೋರಿಲ್ಲಾ ಮತ್ತು ಸಿಂಹದ ಬಾಲದ ಮಕಾಕು, ಹೊಲಾಕ್ ಗಿಬ್ಬನ, ಬಬೂನ, ಕಂದು ಲೆಮೂರ, ಉಂಗುರದ ಬಾಲದ ಲೆಮೂರ, ನೀಲಗಿರಿ ಲಂಗೂರ, ಸಾಮಾನ್ಯ ಲಂಗೂರ, ಹಿಂಗೆ ಭಾಳ ಟೈಪ್ಸ್ ಅದಾವ್ರಿ ಇದ್ರೊಳಗು. ಮಿಡಲ್ ಒಂದು ಜಲತರಂಗಿಣಿ ಅಂಥೇಳಿ ಹಿಂಗೆ ಕಾರಂಜಿ ಟೈಪು ಮಾಡ್ಯಾರ್ರಿ. ಬರ್ರಿ ನೋಡ್ಕೊಂಬರೋಣ ಅಂಥೇಳಿ ಹೆಂಗದ. ನೀವು ಈ ವಿಡಿಯೋ ಎಲ್ಲಿಂದ ನೋಡಾತಿರತ್ತೆ ಕಮೆಂಟ್ ಮಾಡಿ ತಿಳಿಸ್ರಿ.
ಬರ್ರಿ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಬೆಕ್ ಅದಾವಂತ ನೋಡ್ಕೊಂಬರೋಣ ಅಂತ ಹೇಳಿ. ನನಗೆ ಮಾತ್ರ ಎರಡೇ ಥರ ಬೆಕ್ ಗೊತ್ತಿದ್ರು, ಒಂದು ಕರಿಬೇಕಾ ಒಂದು ಬಿಳಿಬೇಕಾ. ನಿಮ್ಗೆ ಏನಾರ ಹೆಚ್ಚಿಗೆ ಗೊತ್ತದ ಏನು ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲೆಲ್ಲ ಭಾಳ ಡಿಫ್ರೆಂಟ್ ಟೈಪ್ಸ್ ಬೆಕ್ ಅದಾವು. ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆನೆ ಅದಾವು. ಇದು ನೋಡ್ರಿ ಆಫ್ರಿಕಾದ ಆನೆ ಅಂತಿದು. ಅವಾಗ ರಾಜರು ಇದರೊಳಗೆ ಪ್ರಾಣಿಗಳನ್ನು ಒಯ್ತಿದ್ರತ್ತ. ಗೇಂಡಾಮೃಗ. ಬರ್ರಿ ಇನ್ನು ಇಷ್ಟು ತನ ಪ್ರಾಣಿ ಪಕ್ಷಿ ನೋಡಿದ್ವಿ, ಈಗ ಹಾವನ್ನೆಲ್ಲ ನೋಡ್ಕೊಂಬರ್ನಂತ. ನೋಡ್ರಿ ಹಸಿರು ಹಾವ, ಇದು ನಾಗರ ಹಾವ, ಇದು ಹೆಬ್ಬಾವು, ಇದು ಕಾಳಿಂಗ ಸರ್ಪ ನೋಡ್ರಿ ಹೆಂಗೆ ಕುಂತದು. ಆ್ಯಕ್ಚುಲಿ ಮಕ್ಕೊಂಡಿತ್ತದು. ಇದು ಕೇರಿ ಹಾವತ್ತು ಹೆಂಗೆ ಹೋಗ್ತದೆ ನೋಡ್ರಿ. ನೋಡ್ರಿ ಬಿಳಿ ಹೆಬ್ಬಾವು, ಇದು ಹಸಿರು ಅನಕೊಂಡ. ಬರೀ ಚಿರತೆ ನೋಡಕ್ಕೆ ಬಂದಿವಿ. ಈಗ ಡಿಫ್ರೆಂಟ್ ಟೈಪ್ ಚಿರತೆ ಅದಾವು. ಆಮೇಲೆ ಅದು ನೋಡ್ಕೊಂಡ್ಮೇಲೆ ನಾವು ಕ್ರೊಕೊಡೈಲ್ಸ್ ನೋಡ್ಕೊಳಕ್ಕೆ ಬಂದ್ವಿ. ಅವು ಆ್ಯಕ್ಚುಲಿ ಮಕ್ಕೊಂಡಿದ್ದು, ನಾವು ಬಿಸಿಲೊತ್ನಾಗ ಬಂದಿದ್ವಲ್ಲ ಹಾಗಾಗಿ ಮಕ್ಕೊಂಡಿದ್ದು ಅವೆಲ್ಲ. ಡಿಫ್ರೆಂಟ್ ಟೈಪ್ಸ್ ಆಮಿ ಅದಾವ ಇಲ್ಲೆಲ್ಲ. ಇಲ್ಲಿ ನೋಡ್ರಿ ಡಿಫ್ರೆಂಟ್ ಟೈಪ್ ಜಿರಾಫೆ ಅದಾವು. ನೋಡಿದ್ರಲ್ಲ ಮೈಸೂರು ಝೂ ಮಸ್ತ್ ಐತ್ಲಾ. ನಿಮಗೂ ಟೈಮ್ ಸಿಕ್ಕಾಗ ಒಂದ್ಸರಿ ಮೈಸೂರು ಝೂನ ವಿಸಿಟ್ ಮಾಡಿರಿ. ನಮ್ಮ ವಿಡಿಯೋ ಮತ್ತು ನಮ್ಮ ಇನ್ಫಾರ್ಮೇಷನ್ ನಿಮ್ಗೆ ಹೆಂಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸ್ರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಲೈಕ್ ಮಾಡಿರಿ. ಥ್ಯಾಂಕ್ ಯು, ಬಾಯ್.